ನಿನ್ನ ಭಾವ ಬೇಕಂತಾರ. ನಿನ್ನ ಭಾವ ಎಲ್ಲಿ ತರ ಶುದ್ಧ ಆಗೋದಿಲ್ಲ ಅಲ್ಲಿ ತರ ನೀವು ಮನುಷ್ಯನಾಗೋದಿಲ್ಲ ಅಂತಾರ. ನೀನು ಮನುಷ್ಯನಾಗೋದಿಲ್ಲ ಅಂತಾರ. ಮತ್ ನಾವ್ಯಾವ ನೀವು ಮನುಷ್ಯರ, ನಿಮಗೆ ಮನುಷ್ಯ ಹೊರತಾಗ್ಯದ, ಇನ್ನು ಮನುಷ್ಯರಾಗಿಲ್ಲ ಅಂದಾರ. ಇನ್ನು ಮನುಷ್ಯರಾಗಿಲ್ಲ. ಮನುಷ್ಯರಾಗ್ಬೇಕಂದ್ರೆ ಏನಂತಾರ ನೋಡಿ, ಬಿಜಾಪುರದೊಳಗ ಸಿದ್ದಾರಪ್ಪನ ಕಟ್ಟು ಬೆಳೆಯಾಕತ್ತಿದ್ರು. ಸಿದ್ದಾರಪ್ಪನ ಕಟ್ಟು ಬೆಳೆಯಾಕತ್ತಿದ್ರು. ಬರುವಾಗ ಒಬ್ಬ ತಯಾರುಗಳ ಮನುಷ್ಯ ಕೂಡ ಇಲ್ರು ಇಂಥ ಯೋಗಿ ನಾಲ್ಕು ಬೆಳೆಯಾಕತ್ತಿದ್ರು ಅಂತ ಹೋದ. ಇಲ್ಲ ಬರೀ ಅವ ಮಾತಾಡಿದ್ರೆ ನಾವು ಬಿಡ್ತಿದ್ದೆ ಅಂತಂದ್ರು. ಬೆಳೆಯಾಕತ್ತವರು ನಾವು ಬರೀ ಸ್ವಲ್ಪ ಮಾತಾಡಿದ್ರೆ ಬಿಡ್ತಿತ್ತು ಅಂತಂದ್ರು. ಅವಾಗ ಬಿಡಪ್ಪ ನೀವು ಸಾಮಾನ್ಯಗಳು ನಾವು ನೀವು ಯೋಗಿಯಲ್ಲ ಅಂತ ಹೇಳಿ ಅಂತೇಳಿ ಕುಡಿಸ್ಕೊಂಡು ಬಂದ್ರು. ಸಿದ್ದಾರಪ್ಪನ ಕೇಳಿದ, ಏನೋ ಸಿದ್ದಾರೂಢ ನೀ ಮಾತಾಡಿದ್ರ ನೀನು ಬಡಲು ಬಿಡ್ತಿದ್ದ ಅಂತ ನೀ ಯಾಕೆ ಮಾತಾಡ್ಲಿಲ್ಲ ಅಂತ ಕೇಳಿದ್ರು. ಅವಾಗ ಸಿದ್ದಾರಪ್ಪ ಏನಂದ್ರೆ, ನಾನು ಹುಟ್ಟಿಸಿದಾಗ ಹೊಡೆಯಾಕತ್ತಿದಾಗ ಬಿಡ್ಸಾಕ ನಾ ಯಾರಲ್ಲ. ನನ್ನ ಹುಟ್ಟಿಸಿದವ ನನ್ನ ಹೊಡೆದಾಕ ಹಚ್ಚಾನಂದ್ರೆ ಈ ಒಳ್ಳಕ್ಕೆ ನಾರ್ಯಾರಲ್ಲ. ನೋಡಿ ಎಷ್ಟು ಭಕ್ತಿ ಧರ್ಮ ಹೇಳ್ತಾರ. ಅವಾಗ ಹೇಳ್ತಾರಲ್ಲ, ಅಲ್ಲೋ ನಾ ಮಾತಾಡ್ತಿದ್ದ ನೀ ಬಿಡಿಸ್ಕೊಂಡಿದ್ದಿ, ದಯಾಗುಣ ಮನುಷ್ಯ ನನ್ನ ಹೊಡೆದ ನೀ ಬಿಡಿಸ್ಕೊಂಡಿದ್ದಿ. ಹೌದಾ, ನನ್ನ ಬಿಡಿಸ್ಕೊಂಡಿದ್ದ ನಾನು ಉತ್ತಮ ಆಗಿದೆ ಅಂತ ಹೇಳ್ತಾರೆ. ನಿನ್ ಕೂಡ ಮಾತಾಡಕತ್ತೇನಿಲ್ಲ ಅಂದ. ಮಾತಾಡಕತ್ತಿಲ್ಲಪ್ಪ ಸಿದ್ದಾರೂಢ ಅಂತ. ಮತ್ತು ನೀನು ಕೂಡ ನಾ ಮಾತಾಡಕ್ಕೆ ಅವ್ರು ಕೂಡ ಯಾಕೆ ಮಾತಾಡಕತ್ತಿಲ್ಲ? ಅವ ಮನುಷ್ಯರಲ್ಲ ಒಂದ, ಅವಳು ಬೆಳಕಿದ್ದಲ್ಲ ಮನುಷ್ಯರಲ್ಲ ಅಂದ್ರು. ಮತ್ತೆ ಯಾರು ಹಾಕಿ ಕೇಳಿದ್ರ? ಅವು ದಯವಿಲ್ಲದ ಗುಣ, ಅವನಿಗೆ ದಯಾ ಧರ್ಮ ಇಲ್ಲಂದಾಗ ಅವನಿಗೆ ಮೃಗ ಇದ್ದಂಗ ಅಂತ ಹೇಳಿದ್ರು. ಏನಂತ ಹೇಳಿದ್ರ? ಅವಳು ಮೃಗ ಇದ್ದಂತೆ. ಒಂದು ಮೃಗ ಹೊಡೆದ್ರೆ ಸುಮ್ಮನೆ ಹೋಗ್ತದ, ಈ ಮೃಗ ಹೋಗೋದಿಲ್ಲ ಅಂತ ಹೇಳಿದ್ರು. ಈ ಮೃಗದ ತಾಕತ್ ಹೋಗ್ಬೇಕಾದ್ರೆ ಏನಾಗ್ಬೇಕ್ರಿ? ಪವಿತ್ರ ತೋದೆಯ ವಾಣಿ ಪುಣ್ಯ. ಏನಂತಾರ? ಒಂದು ನೀರು ತುಂಬಿದ ಬಾಟ್ಲ ಅದ, ನೀರು ತುಂಬಿದ ಬಾಟ್ಲೆ ಇತ್ತಂತ ಅದಕ್ಕೆ ಬೆಲೆ ಐತಿ, 10 ರೂಪಾಯಿ ಕೇಳ್ತಾರ. ಅದು ಖಾಲಿ ಬಾಟ್ಲಿ ಇತ್ತಂದ್ರೆ ಹೇಳ್ತಾರೇನ್ರಿ? ಖಾಲಿ ಬಾಟ್ಲಿ ಉಪಯೋಗಿಲ್ಲ. ಅದಕ್ಕೆ ಏನಂತಾರ? ನೀರು ತುಂಬಿದ್ರ ಅದು 10 ರೂಪಾಯಿ ಕಿಮ್ಮತ್ತ ಆಗ್ತದ. ನೀ ಖಾಲಿ ಆಗ್ಬೇಡ ಅಂತಾರ. ಇದು ಮನುಷ್ಯ ಜನ್ಮ, ಶ್ರೇಷ್ಠ ಜನ್ಮ. ಈ ಶ್ರೇಷ್ಠತ್ವನ ನೀ ಕಳ್ಕೊಂಡಿ ಅಂದ್ರೆ ನೀ ಯಾವ ಜನ್ಮಕ್ಕೆ ಬರ್ತೀವೋ ಗೊತ್ತಿಲ್ಲ. ಚೌಟ ಚಪಾಡ ಏಕ ಮನುಷ್ಯ ಜನ್ಮ ಚುಕುಲಿಯ ವರ್ಣ ಪಡೆ. ಇದೊಂದು ತಪ್ಪು ಹೋಗ್ತಂದ್ರ ಹುಟ್ಟು ಭರವಸಿಲ್ಲ, ಸಾವು ಖಚಿತ ಅಂತ. ಹುಟ್ಟು ಭರವಸಿಲ್ಲ, ಸಾವು ಖಚಿತ. ನಾವೇನಂತ ತಿಳ್ಕೊಂಡೇವಿ? ಅದೆಲ್ಲ ಗಿಡವನ್ನು ತಿಳ್ಕೊಂಡೇವಿ. ಇಲ್ಲ, ಎಲ್ಲರೂ ಒಂದು ದಿನ ಖಾಲಿ ಮಾಡೋರು ಈ ಜಗ. ಖಾಲಿ ಮಾಡೋದೇ ಅಂತ ತಿಳ್ಕೊಂಡ ಪರಮಾತ್ಮ ನಿನಗೆ ನಾವು ಶರಣ ಬರ್ತೀವಿ ಅಂತ ಕರೆಗಿದ್ರ ಪರಮಾತ್ಮ ಏನಂತಾರ? ನಿಮ್ಮನ್ನ ನಾವು ಕಲಿನಾಲ್ ಇಟ್ಕೊಳಕ್ ಅಂದ್ಕೊಂಡಿಲ್ಲ ಅಂತಾರ ಪರಮಾತ್ಮ. ನಿಮ್ಮನ್ನ ಕಲಿನಾಲ್ ಇಟ್ಕೊಳಕ್ ಅಂದಿಲ್ಲ ಅಂತಲ್ಲ. ಅಟಲಾಂಡ ಕೊಟ್ಟಿದ್ದ ಮಹಾರಾಯಕ ನೀರು ತುಂಬಿದ 10 ರೂಪಾಯಿ ಬೆಲೆ ಬರ್ತದ ಬಾಟ್ಲಿ. ಅದ ಹಾಲು ತುಂಬಿದ್ರೆ ಎಷ್ಟು ಬರ್ತದ್ರಿ? 50 ರೂಪಾಯಿ ಬೆಲೆ ಬರ್ತದ. ಅದ್ರೊಳಗ ಆಟ ತುಪ್ಪವನ್ನು ಹಾಕಿದ್ರ 500 ರೂಪಾಯಿ ಬೆಲೆ ಬರ್ತದ. ಅದೇ ಬಾಟಲ್ದೊಳಗ ಸೇಮ್ ತುಪ್ಪ ಹಾಕಿದ್ರ 1000 ಕಿಮ್ಮತ್ತಿನ ಬಾಟ್ಲಿ ಆಗ್ತದ. ನೀ 1000 ಕಿಮ್ಮತ್ತಿನ ಆಗಬೇಡ, 10 ರೂಪಾಯಿ ಕಿಮ್ಮತ್ತಿನವರು ಆಗಿದ್ದಾರು ಅಂತ ಪರಮಾತ್ಮ. 10 ರೂಪಾಯಿ ಕಿಮ್ಮತ್ತಿನವರಾಗಿದ್ದ. ಯಾರ ಬಾಯಿಗೆ ನಾಮ ಸ್ಮರಣೆಯೋ ಅದು ಒಂದು ಖಾಲಿ ಬಾಟ್ಲಿ ಒಗದಂಗ ಅಂತ. ಅದು ಒಂದು ಖಾಲಿ ಬಾಟಲ್ ಒಗದಂಗ. ನೀ ಹಾಲು ತುಂಬಿದವನಾಗು, ಕವಿತೆಯ ವಾಣಿ ತುಂಬಿರುವಂತ. ನಿನ್ನ ಬಾಯಿಗೆ ವಾಣಿ ತುಂಬಿ ಬರ್ಬೇಕಾದ್ರೆ ಬಸವಣ್ಣವ್ರು ಹೇಳ್ತಾರಲ್ಲ, ಏನು ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಿನ್ನ ಬಾಯಿಯಾಗ ಮಾತು ಶಬ್ದ ಬಂದು ಹೌದು ಹೌದು ಅನ್ನಬೇಕು. ಅದಕ್ಕೆ ಹೇಳ್ತಾ ಇಲ್ಲ ಸರ್ವಜ್ಞ,
ಕೈ ಕಚ್ಚಿ ಬಾಯಿ ಇಚ್ಛೆಯಲ್ಲಿದ್ದರೆ ಮೆಚ್ಚುವರು ಸರ್ವಜ್ಞ. ಇದು ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ. ನೀನು ವೇದಾಂತ ಹೇಳಬಹುದು, ನೀನು ವೇದಾಂತ ತಿಳ್ಕೋಬಹುದು, ಆದ್ರೆ ನಿನ್ನ ಬಾಯಿ ಇಚ್ಛೆಯಲ್ಲಿಲ್ಲ ಅಂದ್ರೆ, ನಿನ್ನ ತಾಯಿ ಇಚ್ಛೆಯಲ್ಲಿಲ್ಲ ಅಂದ್ರೆ ಏನಾಗ್ತದೆ? ಮನುಷ್ಯ ಜನ್ಮ ವ್ಯರ್ಥ ಆಗ್ತದ ಅಂತ ಹೇಳಿದಾರ. ಅದು ವ್ಯರ್ಥ ಆಗ್ತದ. ಪವಿತ್ರತೆಗಳು ಯಾವ ವಾಣಿ ಪುಣ್ಯವಂತ ಆಗ್ಬೇಕಂತೀವಿ. ಇವೆಲ್ಲರೂ ಕುಂತಪ್ಪ ಯಾರ ಪಾಪಿ ಆಗ್ಬೇಕಂದ್ರೆ ಯಾರ ಪಾಪಿ ಆಗಕ್ ನಚ್ಚಲ್ಲ. ಅವ ಪಾಪಿ ಇದ್ರು ಕೂಡ ನಾನು ಪಾಪಿ ಆಗಕ್ಕ ಬರೋದಿಲ್ಲ ಅಂತ. ಹೌದಿಲ್ಲ? ಅದು ಹೌದಾರೆ. ನೀವು ಪುಣ್ಯ ಮಾಡ್ಕೊಂಡು ಕಡೆ ಬಂದ್ರಲ್ಲ ನಿನಗೆ ಪುಣ್ಯ ಆಗೋದ. ಮತ್ ನೀವು ಪಾಪನ ಹಾದಿ ಹಿಡಿದು ಪುಣ್ಯ ಹಾದಿ ಆಗಂದ್ರ ಆಗಲ್ಲ. ಪಾಪ ಮಾಡಿ ಪುಣ್ಯ ಆಗಂದ್ರಿ ಆಗೋದಿಲ್ಲ. ಪುಣ್ಯ ಮಾಡಿದ್ರೆ ಪಾಪ ಆಗಂದ್ರಾಕದ ಅದು ಆಗಲ್ಲ. ಏನ್ ಮಾಡ್ಬೇಕಾ? ಪುಣ್ಯವನ್ನ ಮಾಡು. ನೀಗಿಂತ ಪುಣ್ಯಾತ್ಮ ಇದ್ರೆ ಕರೆ ನಾವೇನಂತೀವಿ ಅಂತ ಪರಮಾತ್ಮ ನಿನ್ನ ಕಡೆನಲ್ಲ ಓದಿದ್ರವನ್ನದೇನು ಅಂತಾನ. ಅದು ಹೆಂಗಿರಬೇಕು? ಭಗವಂತ ಉದಾಹರಣೆ ಅಂತಾನ, ನೀನು ಅನಾಥ ರಕ್ಷಕ, ನೀನು ಕರುಣಾಸಾಗರ, ನೀನು ದೀನದಯಾಳ, ನೀನು ಭಕ್ತರ ವತ್ಸಲ. ಭಕ್ತ ವತ್ಸಲ ಪರಬ್ರಹ್ಮ ಪರಮಾತ್ಮ, ಭಕ್ತರ ದೀನ ಪರಮಾತ್ಮ. ಇನ್ನು ನೀನಂತಾನ ನನ್ನ ಹುಟ್ಟು ಯಾರು ಹಿಡ್ಬೇಕಿಲ್ಲಪ್ಪ, ಅವ್ರ ಹುಟ್ಟು ನನಗೆ ಹಿಡ್ಬೇಕು ನೋಡಂತ. ಅವ್ರ ಹುಚ್ಚ ನನಗಿಡಬೇಕು ಅಂತಾರ. ಮತ್ತೆ ನನ್ನ ಹುಟ್ಟು ಯಾರು ಹಿಡಿದಿಲ್ಲ, ಅವ್ರ ಹುಟ್ಟು ನನಗೆ ಹಿಡಿದಿಲ್ಲ. ನನ್ನ ಸಲುವಾಗಿ ಯಾರು ಹೇಳ್ತಾರ, ಅವ್ರ ಸಲುವಾಗಿ ನಾನು ಹೇಳ್ತೀನಿ ಅಂತಾರ ಪರಮಾತ್ಮ. ನನ್ನ ಪ್ರತ್ಯೇಕ ನೀರು ಯಾರು ನಡೆಸ್ತಾರ, ಅವ್ರ ನೀರು ನಾನು ನಡೆಸ್ತೇನೆ ಅಂತಾರ. ಒಂದು ಕೋಟಿ ಬ್ರಹ್ಮನಾಯಕ ನನ್ನ ಭಕ್ತರ ಕಣ್ಣು ಒರೆಸಿ ಕಣ್ಣೇ ಒರೆಸೋದಾಗ್ಲಿ ನಿಮ್ಮ ಕಣ್ಣನ್ನು ನಾನು ಒರೆಸ್ತೇನೋ ಅಂತಾನ. ನಾ ಎದುಕೇನೆ ಯದಾ ಯದಾಗಿ ಧರ್ಮಸ್ಯ ದ್ವಾಯ ಜ್ಯೋತಿ ಭಾರತ್ ಅಭಿಷ್ಟಾನವರ್ಣಿಸ ತದಾತ್ಮನಂತರ ಜನ. ನನ್ನ ಭಕ್ತರನ್ನು ರಕ್ಷಣೆ ಮಾಡಕ್ಕೆ ನಾವು ಬಂದಿದ್ದು. ಈ ಭೂಮಿ ಬಂದಿದ್ದಕ್ಕೆ ನನ್ನ ಭಕ್ತರನ್ನ ರಕ್ಷಣೆ ಮಾಡಾಕ, ಈ ಧರ್ಮವನ್ನ ಉಳಿಸಾಕ. ಬರುವಾಗ ಭಕ್ತನೇ, ಹೋಗುವಾಗ ಭಕ್ತನೇ, ಬಂದ ಹೋಗುವುದರೆ ಬರೀ ಕತ್ತಲೆ ಅಲ್ಲ. ಪರಮಾತ್ಮ ಏನಂತಾನೆ ನಗತಾನ್ ಪರಮಾತ್ಮ ಏನಂತ ಬರುವಾಗ ಭಕ್ತನೇ ಅಂತೀಯಲ್ಲೋ. ಏ ಭಕ್ತ, ನಿನ್ನ ಯಾಕೆ ಬದಲೇ ಕಳಿಸಿದ ಗೊತ್ತಾ? ಈ ಭೂಮಿನ ಸಿರಿ ಸಂಪತ್ತು ಮಾಡಿಟ್ಟು ನಿನ್ನ ಕಳಿಸಿದಂತ. ಅದು ಎಷ್ಟು ದಿನ ನಿನಗೆ ಇಷ್ಟ ದಿನ ಅಂತ ನಾ ಕೊಡ್ತೇನೆ. ನನ್ನ ಸಿರಿ ಸಂಪತ್ತಾಗ ನೀನು ಇತ್ತು ಹೆಂಗಿರ್ಬೇಕು ಹಂಗಿತ್ತು ನೀವು ಬಂದಿದ್ದಾರು ಅಂತ. ಆಗ ನಾವು ಬಂದಿರ್ತಾರೆ ನಮ್ಗೆ ಹೋಗ್ಬಾರ್ದಂತ ನಿಂತ್ಕೊಳ್ಬಾರ್ದು. ಹೌದಲ್ಲ? ಎಲ್ಲಿ ಹೋಗೋದು ಅವ್ರು ಕರೆ ಅಂತ ನಿಂತ್ಕೊಳ್ತಾರೆ. ಪರಮಾತ್ಮ ಏನಂತಾನ, ಯಾರೆಲ್ಲ ಕಡೆ ಬಂದು ನೋಡೋದಿಲ್ಲ ಅವ್ರ ಕಡೆ ನಾವು ಎಂದು ಹುಡುಕಿ ನೋಡೋದಿಲ್ಲ ಅಂತಾನ. ಇನ್ನು ಸಿರಿ ಸಂಪತ್ತನ್ನು ಮಾಡಿಟ್ಟಿರ್ತಾರೆ. ಹೋಗುವಾಗ ಭಕ್ತನೇ, ಬರುವಾಗ ಭಕ್ತನೇ, ಒಂದನ್ನು ಹೋಗುವ ನಡುವೆ ಕೊನೆ ಕರ್ತದೆ. ನೀವು ಬರುವಾಗ ಒಂದು ತಗೊಂಡ್ಬರಬಹುದು ವಸ್ತು ಅಂತಾರ ಪರಮಾತ್ಮ. ನೀವು ಬರುವಾಗ ಒಂದು ವಸ್ತು ತಗೋಬೇಕಂತಾರ. ಅದು ಏನಂತ ಕೇಳಿದ್ರ ಗೊತ್ತಾ? ಏನ್ ಗೊತ್ತಾ? ಏನಪ್ಪಾ ಪರಮಾತ್ಮ ಮತ್ತೆ ಏನಪ್ಪಾ ಪರಮಾತ್ಮ ಅಂದಾಗ ನೀವು ತರುವುದು ಏನಂದ್ರ, ನೀವು ಬರುವಾಗ ನೀವು ಮಾಡಿದ ಪುಣ್ಯ ನೀವು ಮಾಡಿದ ಧರ್ಮ ಬರ್ತದೋ ಅಂತ ಹೇಳಿದ್ದಾರೆ. ಧರ್ಮ ರಕ್ಷಿಸಿ. ಯಾವ ಧರ್ಮವನ್ನು ಮಾಡಿದಾನ, ಯಾವ ಧರ್ಮವನ್ನು ಸಾಕಿದಾನ, ಯಾವ ಧರ್ಮದ ಪಟಾಕಿ ಈ ನೆಲದಿಂದ ಆಕಾಶದ ಬೆಳೆದು ಮಾಡಿದಾನ, ಅವನ್ನ ನಾ ಏನ್ ಮಾಡ್ತೀನಿ ಅಂದ್ರ ಪುಣ್ಯದ ರಥದಲ್ಲಿ ಹೊತ್ತುಕೊಂಡ ನನ್ನ ಬೆಂಕುಂದಗೆ ಇದ್ದೇನಂತಲ್ಲ. ಇದೇ ಪರಮಾತ್ಮ. ಪುಣ್ಯದ ರಥದ ಮೇಲೆ ನಾವು ಹೆಂಗೈತೆ ಅಂತ ಕೇಳಿದ್ರ ಏಕರ ಪರಮಾತ್ಮ ಧರ್ಮ ಹೆಂಗ್ ಹೋಗ್ತದ? ಧರ್ಮದ ಮುಂದೆ ನಾನು ಇರ್ತೇನೆ, ಪುಣ್ಯದ ರಥದ ನಾವು ಏನು ತಿನ್ಬೇಕು? ಈ ಪುಣ್ಯ ಮಾಡಿದ್ರ ಈ ಪುಣ್ಯದ ರಥದ ಮೇಲೆ ಹತ್ತಿ ಬರುವಾಗ ಏನಿರ್ತದ? 33 ಕೋಟಿ ದೇವತೆಗಳು ಬರ್ತಾರ. ಯಾರನ್ನ ಕರೆಯಾಕ?
ನನ್ನ ಭಕ್ತರನ್ನ ಕರೆಯಾಕ ಅಂತ ಪರಮಾತ್ಮ ನನ್ನ ಭಕ್ತರನ್ನ ಕರೆಯಾಕ 33 ಕೋಟಿ ದೇವತೆಗಳು ಬರುತ್ತಾರೆ ಅಂತಾನ. ಅದಕ್ಕೆ ನಾನು ಏನ್ ಮಾಡ್ಬೇಕ್ರಿ? ಸದಾ ಭಗವಂತನ ಸ್ಮರಣ ಕೇಳೋದ. ಅದು ಹೆಂಗೆ ಕೇಳಿದ್ರಿ ನೋಡ್ರಿ, ನೀವು ಕುಂತೀರಿ ಮನೆ ಕಡೆ ಮನಸ್ಬೇಕಂದ್ರ ಇಲ್ಲಿ ಕುಂತು ಉಪಯೋಗ ಇಲ್ಲ ಅಂತ, ಇಲ್ಲಿ ಕುಂತು ಉಪಯೋಗ ಇಲ್ಲ. ಅದಕ್ಕೆ ಹೇಳ್ತಾರ, ನೀವು ಶ್ರಾವಣ ಕಡೆ ಕುಂತಿರ, ಶ್ರಾವಣ ಕೇಳಕ್ ಕುಂತಿರಲ್ಲ, ಮನೆ ಕಡೆ ಲಾಕ್ ಮಾಡೋದ, ಕೇಳಿದ ಕಡೆ ಓಪನ್ ಮಾಡೋದು. ಅದು ಹೆಂಗಂತ ಕೇಳಿದಿರ, ಈ ಹುಡುಗಿ ಒಂದು ಕಿವಿಕಾಯಿ ಮಾಡಿದ್ರು ಹೇಳಿಲ್ಲ, ಆ ಕಿವಿಕಾಯಿ ಓಪನ್ ಮಾಡಕ್ಕೂ ಅದೇ ಚಾವಿ, ಲಾಕ್ ಮಾಡಕ್ಕೂ ಅದೇ ಚಾವಿ ಹೋಗಿಲ್ಲ. ಓಪನ್ ಮಾಡಕ್ಕೂ ಅದೇ ಚಾವಿ, ಲಾಕ್ ಮಾಡಕ್ಕೂ ಅದೇ ಚಾವಿ. ಈ ಶರೀರಕ್ಕೆ ಒಂದು ಮನಸ್ಸು ಚಾವಿ ಇದ್ದಂಗದ ಅಂತ. ಈ ಶರೀರಕ್ಕ ಈ ಚಾವಿ ಒಂದು ಮನಸ್ಸು ಇದ್ದಂಗ. ಈ ಮನಸ್ಸು ಏನ್ ಮಾಡುತ್ತಾರೆ, ಕೆಟ್ಟದ ಕಡೆ ಲಾಕ್ ಮಾಡೋ, ಮನೆ ಕಡೆ ಲಾಕ್ ಮಾಡೋ, ನನ್ನ ಕಡೆ ಓಪನ್ ಮಾಡೋ. ನನ್ನ ಕಡೆ ಓಪನ್ ಮಾಡಿದ್ರ ಈ ಶರೀರ ಪವಿತ್ರ ಹೃದಯ ವಾಯುತ್ವದಲ್ಲಿ ಬರ್ತಾರೆ. ಪವಿತ್ರ ಆಗ್ತದ ತೆಗಿತಾರೆ. ಪವಿತ್ರ ಆಗ್ಬೇಕಾದ್ರೆ ನನ್ನ ಕಡೆ ಓಪನ್ ಮಾಡ. ಎಂತ ಓಪನ್ ಮಾಡಿದ್ರು ಸಂತ ತುಕಾರಾಮ ಸಂಸಾರ ಕಡೆ ಲಾಕ್ ಮಾಡಿ ಪರಮಾತ್ಮದ ಕಡೆ ಓಪನ್ ಮಾಡಿದ. ಅದಕ್ಕೇನಂತಾನ, ಸಕಲ ಧರ್ಮಕ್ಕೆ ಕಾರಣ, ಸಕಲ ಧರ್ಮಕ್ಕೆ ಕಾರಣ. ಸಕಲ ಧರ್ಮಕ್ಕೆ ಕಾರಣ ನಾಮ ಸ್ಮರಣ ಹರಿತಿರ್ತಾನೆ. ಅಂದ್ರ ಸಕಲ ಧರ್ಮ ಅಂದ್ರೆ ಎಲ್ಲರೂ ಧರ್ಮ ಮಾಡೋದ, ಭಕ್ತಿಯನ್ನ ಮಾಡೋದ, ಭಜನೆ ಮಾಡೋದು. ಅಂದ್ರ ಯಾವ ಜನ್ಮದಾಗ ಬರ್ಬೇಕಂದ್ರ 84 ಲಕ್ಷ ಜೀವರಾಶಿ ಒಳಗ ಮನುಷ್ಯ ಜನ್ಮಕ್ಕೆ ಅಷ್ಟೇ ಬರ್ತದೆ. ಭಜನೆ ಮಾಡಾಕ, ನಾಮಸ್ಮರಣ ಕೇಳಾಕ. ಮನೆಯೊಳಗೆ ಜನಕರಾದವರು ಬರ್ತಾರ, ಕೇಳಕ್ ಬರೋದಿಲ್ಲ. ಅದಕ್ಕೆ ಏನಂತಾರ, ಧರ್ಮ ಮಾಡಾಕ ಯಾವ ಜನ್ಮದಾಗ ಬರ್ತೈತಿ ಅಂದ್ರ ಮನುಷ್ಯ ಜನ್ಮದಾಗಷ್ಟೇ ಧರ್ಮ ಮಾಡಾಕ ಬರ್ತದ. ಈ ಮನುಷ್ಯ ಪ್ರಾಣಿ ಎಂತ ಪ್ರಾಣಿ ಅಂತ ಕೇಳಿಲ್ಲ, ಇದು ಅರವಿನ ಜನ್ಮದ ಪ್ರಾಣಿ ಅಂದ. ಅರವಿನ ಜನ್ಮದ ಪ್ರಾಣಿ ಇದು ಎಂತ ಪ್ರಾಣಿ ಅಂತ ಕೇಳಿದ್ರೆ ಸೌಟ ಚಪ್ಪಾಡ ಇವತ್ತು ಮನುಷ್ಯ ಜನ್ಮ. ಈ ಗುರು ಕಟ್ಟಿರಿ, ಗೊಬ್ಬರ ಇಟ್ಟಿರಿ, ಕಸ ಆಗಿಲ್ಲ ಅಂದ್ರೆ ಸುಡು ಬರ್ತಕೊಂಡು ಕಸ ಇಟ್ಟಿರಲ್ರಿ, ಹಂಚಿಗೆ ಒಳಗೆ ಅಂತಿರಲ್ಲ, ಹಸಿರಿಗೆ ಒಳಗ ಕಸ ಇಟ್ಟಿರಿ ಚಂದಾಗಿಲ್ಲ ಅಂತಿರಲ್ಲ. ಹಂಗಾಗಿ ಮನುಷ್ಯ ಜನ್ಮ 84 ಲಕ್ಷ ಜೀವರಾಶಿಗೆ ಇದು ಕೆಲಸ ಆಗಿಲ್ಲ ಅಂತ ಹೇಳಿದ. ಇದು ಅರಿವಿನ ಜನ್ಮ ಅಂತ ಹೇಳ್ಯಾರ. ಇದಕ್ಕೆ ಅಂತಿಂತ ಜನ್ಮ ಅರಿವಿನ ಜನ್ಮ. ಅರಿವಾಗ್ಬೇಕಾದ್ರೆ ನಿನ್ನೊಳಗಿನ ಮೇಲೆ ಹೋಗ್ಬೇಕಂತ ಸಿದ್ಧಾರ. ಅರಿವಾಗ್ಬೇಕಾದ್ರೆ ನಿನ್ನ ಒಳಗಿನ ಹೋಗ್ಬೇಕು ಸಿದ್ಧಾರ ಮಾತಾಡ್ಕೊಂಡ್ರಂಗ. ಏನಂತಾರ, ಅರಿವಾಗಬೇಕಾದ್ರೆ ನಿನ್ನ ಒಳಗಿನ ಕರು ಹೊರಗೆ ಹೋಗ್ಬೇಕು ನೋಡ ಅಂತಾರ. ನಿನ್ನ ಒಳಗಿನ ಕರು ಎಲ್ಲಿತನ ಹೊರಗೆ ಹೋಗೋದಿಲ್ಲ, ಅಲ್ಲಿ ತರ ನಿನಗೆ ಅರಿವಾಗೋದಿಲ್ಲ. ನೀ ಮನುಷ್ಯ ಜನ್ಮಕ್ಕೆ ಬಂದಿದ್ದು ಅದು ವ್ಯರ್ಥ ಅಂತ. ಅರಿವಾಗಬೇಕು ಮನುಷ್ಯನಿಗೆ. ಅರಿವ ಎದ್ರ ಕಡೆ
ಪರಮಾತ್ಮನ ಕಡೆ ಗಣ ಅನ್ನುವಂತ ಏನ್ ಮಾಡ್ತೀವಿ ಅಂದ್ರೆ ಮಸ್ತಕ ಮಾತಾಡಕ್ ಹೋಗ್ಕೋಬಾರ್ದು. ಇಂಥ ಬರಬಾರದು ಉತ್ಸಾಹ. ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಮಾತಾಡಕ್ಕೆ ಹೇಳ್ತಾರ. ಅದು ಏನಂತ, ಅರ್ಜುನ ನೀನು ಎಷ್ಟು ಮಂದಿ ವೈರಿಗಳು ಅಂತ ಕೇಳ್ತಾ ಇದ್ದಾನ. ಅಪ್ಪ ನನಗೆ ಯಾರು ವೈರಿಗಳು ಅಂತಲ್ಲ ಅರ್ಜುನ. ಅಲ್ವ ಎಷ್ಟಂದ್ರೆ ಅದು 11 ಲಕ್ಷ ಹೇಳಿ ನಿನ್ನ ವೈರಿಗಳಾದ ಅಂತಾರೆ ಪರಮಾತ್ಮ. ಅಪ್ಪ ಎದುರು ಸಲುವಾಗಿ ವೈರಿ ಅಲ್ಲ, 5 ರಾಜ್ಯವಲ್ಲ, ಒಂದು 5 ರಾಜ್ಯ ಕೋರಂಗೆ ಕೊಡ್ಲಿಲ್ಲ, ಅರ್ಧ ಸಂಪತ್ತು ಕೋರಂಗೆ ಕೊಡ್ಲಿಲ್ಲ. ದುರ್ಯೋಧನ ಕೇಳಿದ, ಆ ದುರ್ಯೋಧನ ಏನ್ ಹೇಳಿದ, ಒಂದು ಸೂಜಿ ಮನೆಯಾಗ ಎಷ್ಟು ಮಣ್ಣು ಬರ್ತದ್ರಿಪ್ಪ, ಇಷ್ಟು ಕೊಡೋದಿಲ್ಲಂದ, ಇಷ್ಟು ಕೊಡೋದಿಲ್ಲಂದ, ನಿನಗಂತ ವೈರಿಗಳು ಅಂತ ಕೇಳಿದ. ಯಾರ? ಕೃಷ್ಣ ಪರಮಾತ್ಮ ಕೇಳಿದ ಅರ್ಜುನನಿಗೆ. ಅಪ್ಪ ಈ ಭೂಮಿದಾಗಿಂದ ನಮ್ಮ ಸೂಜಿ ಮನೆಯಾಗಿಂದ ಮಣ್ಣು ಕೊಡೋದಿಲ್ಲ ಅಂದನಲ್ಲ, ಆ ಮಣ್ಣನ ತಗೊಂಡು ನಾವು ಏನ್ ಮಾಡೋದಿಲ್ಲ. ಆ ಸೂಜಿನಾಗಿ ಬರುವಷ್ಟು ಮಣ್ಣನ ತಗೊಂಡು ನಾವು ಏನ್ ಮಾಡೋದಿಲ್ಲ. ಏ ಅರ್ಜುನ, ನಿನಗಾಗಿ ನಾನು ಹೋಗಿ ಧರ್ಮ ಭೂಮಿನಾಗ ನಿಂತೇನೆ. ಎದಕ್ಕ? ಅಧರ್ಮವನ್ನ ತೆಗೆದು ಧರ್ಮವನ್ನು ಸಂಸ್ಥಾಪನೆ ಮಾಡಾಕ, ಧರ್ಮದ ಪತಾಕಿಯನ್ನ ನಿಲ್ಲಿಸಾಕ ನಾನು ನಿಂತೇವೆ. ಮತ್ತೆ ನಿಮಗೂ ಇಲ್ಲಿ ದುರ್ಯೋಧನರ ಹೌದಲ್ಲ ಅಂತ ಕೇಳಿದ. ಅಪ್ಪ ಏನಂದ? ದುರ್ಯೋಧನರ ಹೌದಲ್ಲ ಅಂತ ಕೇಳಿದ. ಅರ್ಜುನ ಒಂದು ಮಾತು ಕೇಳ್ತಾನ. ಏನಂತ? ಅಪ್ಪ ಏ ಭಗವಂತ, ನಾವೊಂದು ಪ್ರಶ್ನೆ ಮಾಡ್ತೇನೆ, ಅದಕ್ಕೆ ನೀವು ಉತ್ತರ ಕೊಡು ಅಂತ. ಅದೇ ಹೇಳು ಅಂತ ಕೇಳಿದ. ಅದೇನಂತ ಕೇಳಿದಾಗ ಏನಂದಾರೆ ಕೃಷ್ಣ ಪರಮಾತ್ಮ? ಅದೇನಂತ ಕೇಳಿದಾಗ ನನ್ನೊಳಗೆ ಯಾರದಾರ ಅಂತ ಕೇಳಿದ. ನನ್ನೊಳಗೆ ಯಾರದಾರೋ ಅಂತ ಕೇಳಿದ ಪರಮಾತ್ಮನ ಅರ್ಜುನ. ನಿನ್ನೊಳಗೆ ನಾನಲ್ಲೇನಲ್ಲೋ ಅರ್ಜುನ ಅಂದಾರೆ. ನನ್ನೊಳಗೆ ಇದಿಲ್ಲ. ಹೌದಮ್ಮ, ನಾ ಇದಕ್ಕೆ ಮೆಸ್ತೇನೆಂದಾರಿ. ಯಾರ? ಅರ್ಜುನ ಮೆಸ್ತರಿಗೆ ಹೇಳಿದ ಮಾತಿಗೆ ಅಂತ. ಮತ್ತು ದುರ್ಯೋಧನೊಳಗೆ ಯಾರದಾರು ಅಂತ ಕೇಳಿದ. ಯಾರೊಳಗೆ? ದುರ್ಯೋಧನೊಳಗೆ ಯಾರದಾರು ಅಂತ ಕೇಳಿದ. ದುರ್ಯೋಧನೊಳಗೆ ನಾನು ಅರ್ಜುನ ಮಾತ್ರ ಎದು ಬಾಯಿ ಬರಲಿಲ್ಲ ಪರಮಾತ್ಮಂದ. ಪರಮಾತ್ಮ ಚೆನ್ನಗಾಲಿಸಿ ನಿಂತಿರ್ತ ಅರ್ಜುನ ಮುಂದೆ. ದೇವರಿಗೆ ಗೊತ್ತಾಗದಂತಾದ ಮಾತು ಕೇಳಿದ್ರೆ ಅರ್ಜುನ ಮನುಷ್ಯ ಸಾಮಾನ್ಯದವನಲ್ಲ. ಈ ಮನಸ್ಸತ್ತು ಬಿಟ್ಟುಕೊಂಡ್ರೆ ಮಾತ್ರ ಅರ್ಥ ಮಾಡ್ತಾರೆ ನಾವು ಹೇಳಿದ್ದಾರೆ. ನೀವು ಮನುಷ್ಯನಾಗಬೇಕಾದ್ರೆ ನೀವು ಮನಸ್ಸತ್ತು ಇಟ್ಕೊಂಡು ನಡೆಯೋನಾಗು ಅಂತ. ನೀವು ಮನಸ್ಸತ್ತು ಇಟ್ಕೊಂಡು ಎಲ್ಲಂತರ ನಡೆಯೋದಿಲ್ಲ, ನೀವು ಮನುಷ್ಯನಾಗಿ ಒಮ್ಮೋದಿಲ್ಲ ಅಂತ. ಈ ಮನುಷ್ಯನಾಗಿ ಒಳ್ಳಕ್ಕೆ ಸಾಧ್ಯವಿಲ್ಲ. ಏ ಅರ್ಜುನ, ದುರ್ಯೋಧನವರೆಗೂ ನಾನದಿಲ್ಲ ಅಂತ ಪರಮಾತ್ಮ. ಮತ್ತು ದುರ್ಯೋಧನವರೆಗೂ ನೀನದಿ, ನನ್ನವರೆಗೂ ನೀನದಿದೆ. ಮತ್ತು ಅವನು 50 ದಿನ ನೋಡಿದ್ರೆ ನನಗೆ ಯಾರು ಭಕ್ತ ಅಂತಾರೆ ಅಂತ ಕೇಳ್ತಾ ಇದ್ದಾವ. ಇಲ್ಲಿ ನೋಡಿದ್ರೆ ಹೆಂಗಾಗೈತ್ರಿ? ಅವ್ರು ನೋಡಿದ್ರೆ ಇವ್ರಿಗಾಗಿ ಬರುವುದಿಲ್ಲ, ಇವ್ರು ನೋಡಿದ್ರೆ ಅವ್ರಿಗಾಗಿ ಬರುವುದಿಲ್ಲ. ಬರೀ ಉದಾಹರಣೆ ಅಂತ